ಈಗ ತಾನೇ ವಿಶ್ವನಾಯಕರ ಭಾವಚಿತ್ರ ಅನಾವರಣ ಮಾಡಿ ಈ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳೆಲ್ಲ ನಿಮ್ಮೆಲ್ಲರಿಗೂ ಉಣಬಡಿಸಲು ಬಂದಿರತಕ್ಕಂಥ ಹಿರಿಯರಾದಂಥ ಮಲ್ಕುಂಡಿ ಮಾದೇವಸ್ವಾಮಿ ಸರ್ ಅವರೇ, ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಹೋದರ ಕೆ ಯೋಗೀಶ್ ಅವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಈ ಊರಿನ ಹಿರಿಯರು, ಒಂದು ಕಾಲಘಟ್ಟದಲ್ಲಿ ನಾವು ಎಲ್ಲರೂ ಶಾಲಾ ಕಾಲೇಜುಗಳಲ್ಲಿ ಮಾತುಗಳನ್ನ ಕಲಿಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೋ ರಾಜು ನಾಯಕ್ ಸರ್ ಅವರು ಒಂದು 20 ವರ್ಷಗಳ ಹಿಂದೆ ITI ಕಾಲೇಜಿನ ಪ್ರಾಚಾರ್ಯರಾಗಿರುವಂಥ ಸಮಯದಲ್ಲಿ ನಮ್ಮೆಲ್ಲರೂ ಕರೆಸಿ ಹೇಳ್ತಿದ್ರು ಇಂತಿಂಥ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ. ಅವ್ರು ಮರ್ತಿದ್ದಾರೆ, ನಾವು ಮರ್ತಿಲ್ಲ. ಹಾಗೆ ಮತ್ತೋರವರು ನಮ್ಮ ನಾಟಕ ಬರ್ಗೋ ಕೆಂಪರಾಜ್ ಸರ್ ಅವರು ಕೂಡ ವಿಚಾರವನ್ನು ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ನಿಂಗರಾಜ್ ಸರ್ ಅವರಿದ್ದಾರೆ, ಹಾಗೂ ವೇದಿಕೆ ಮೇಲೆ ಎಲ್ಲರೂ ಗಣ್ಯರು ಮತ್ತು ನಮ್ಮ ಹಿರಿಯ ಮೇಡಮ್ ಅವರು ಡಾಕ್ಟರ್ ಲಕ್ಷ್ಮೀ ಪ್ರೇಮ್ ಕುಮಾರ್ ಮೇಡಮ್ ಅವರು ಬಂದಿದ್ದಾರೆ. ಅವರು ಕೂಡ ನಾನು ಅಭಿನಂದಿಸ್ತಾ, ಮೊದಲನೇದಾಗಿ ನಾನು ಚಿತ್ತೂರಿನ ಮಹಾಜನತೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಸುಮಾರು ಸುತ್ತಲ 25 ಗ್ರಾಮಗಳಲ್ಲಿ ತುಂಬಾ ಒಂದು ಸಾಮಾಜಿಕ ಕ್ರಾಂತಿಯನ್ನ ಮಾಡಲು ಮುಂದೆ ಹೆಜ್ಜೆ ಇಟ್ಟಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ಚಿತ್ತೂರು ಗ್ರಾಮವು ಕೂಡ ಒಂದು. ಈ ಭಾಗದಲ್ಲಿ ಈ ಕಡೆಗೆ ಹೋದ್ರೆ ಒಂದು ಪಡುಗೂರು ಅಂತ ಒಂದು ಗ್ರಾಮ ಬರ್ತದೆ, ಮುಂದೆ ಕಬ್ಬಳ್ಳಿ ಬರ್ತದೆ. ಅದೆರಡೂ ಬಿಟ್ಟರೆ ನೆಕ್ಸ್ಟ್ ಚಿತ್ತೂರು ಗ್ರಾಮನೇ. ಹಲವಾರು ಸಾಮಾಜಿಕ ಸಮಸ್ಯೆಗಳಿದ್ದರೂ ಕೂಡ ಅಭಿವೃದ್ಧಿಯ ಕಡೆ, ಶಿಕ್ಷಣದ ಕಡೆ, ಊರನ್ನ ಸ್ವಲ್ಪ ಬದಲಾಯಿಸುವ ಕಡೆ ತುಂಬಾ ದಾಪುಗಾಲಿಟ್ಟದಂತೆ ಬರ್ತಾ ಇದೆ. ಅದು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆ ಪಡುವಂತ ವಿಚಾರ. ಇಲ್ಲ, ಹಲವಾರು ಸಮುದಾಯದವರು ಇದ್ದಾರೆ, ಆದ್ರೆ ಎಲ್ಲರೂ ಕೂಡ ಒಂದು ಹಣ್ಣುನ್ನತೆಯಿಂದ ಬದುಕುವಂತ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿದಾರಲ್ಲ, ಅದು ಬಹುಶಃ ಅದ್ಭುತ. ಸುಮಾರು 10 ವರ್ಷಗಳಿಂದಲೂ ಕೂಡ ನಾನು ಇದೇ ಸ್ಟೇಜ್ ನಲ್ಲಿ, ಇದೇ ಜಾಗದಲ್ಲಿ ಮಾತಾಡಿ ಹೋಗ್ತೀನಿ. ಯಾಕಂದ್ರೆ ಬಾಬಾ ಸಾಹೇಬ್ರ ವಿಚಾರವನ್ನ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹಿರಿಯರಿದ್ದಾರಲ್ಲ, ಇಡೀ ನಮ್ಮ ಮೈಸೂರು ಪ್ರಾಂತದಲ್ಲಿ ದೊಡ್ಡ ಸಾಮಾಜಿಕ ಚಳುವಳಿಯನ್ನ ಸಮಾಜಕ್ಕೆ ಕಟ್ಟಿಕೊಡುವಂತ ಬುದ್ಧರ ಚಿಂತನೆಗಳನ್ನ ಎಲ್ಲರ ಮನಸ್ಸುಗಳಿಗೆ ತಲುಪಿಸುವಂತ ಒಂದು ಶ್ರೇಷ್ಠವಾದ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಮಲ್ಕುಂಡಿ ಮಾದೇವಸ್ವಾಮಿ ಸರ್ ಇರೋದ್ರಿಂದ ನಾನು ಬೇಗ ಚುಟುಕಾಗಿ ಮುಗಿಸ್ತೇನೆ. ಯಾಕಂದ್ರೆ ಎಲ್ಲರೂ ನಮ್ಮ ಆತ್ಮೀಯರನ್ನ ಪ್ರತಿದಿನ ನೋಡ್ತಾ ಇರೋದ್ರಿಂದ ನಾನು ಈ ಅವಕಾಶವನ್ನ ನಾನು ಬಿಟ್ಕೊಡ್ಬಾರ್ದು. ಒಂದು 10 ನಿಮಿಷ ಮಾತ್ರ ಮಾತಾಡ್ತೀನಿ. ಯಾಕಂದ್ರೆ ನಾನು ಮಾತಾಡೋ ಸಮಯವೆಲ್ಲ ಊಟ ಸಮಯನೇ ಸಿಕ್ಬಿಡುತ್ತೆ. ಎಲ್ಲ ಊರುಗಳಲ್ಲೂ ಎಲ್ಲ ಹಸುಗಂಡು ಕೂಡ ಕೂತಿರ್ತಾರೆ. ಆದ್ರೆ ಇವತ್ತು ವಿಶೇಷವಾಗಿ ಚಿತ್ತೂರು ಗ್ರಾಮದಲ್ಲೂ ಕೂಡ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಸುಮಾರು 26ನೇ ತಾರೀಕು, 14ನೇ ತಾರೀಕನ್ನ ಮುಗಿಸಿ 26ನೇ ತಾರೀಕು ತಗೊಂಡು ಬಂದಿದ್ದೀವಿ. ಬಹುಶಃ ನಮ್ಮ ಸಮಾಜ ಅಂಬೇಡ್ಕರ್ ಅವರ ಜಯಂತಿ ಅಂದ ತಕ್ಷಣ ಸ್ವಲ್ಪ ಏಪ್ರಿಲ್ 14ನೇ ತಾರೀಕು ಮಾಡುವಂತ ಒಂದು ಪ್ರತೀತಿ ನಾವು ಇಟ್ಕೊಂಡಿದ್ದೀವಿ. ಅದು ಕರೆಕ್ಟ್ ಅದು. ಆದ್ರೆ ಇಡೀ ಭಾರತ ದೇಶದಲ್ಲಿ ಏನಾದ್ರೂ 365 ದಿನವೂ ಕೂಡ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡ್ಕೊಳ್ತಕ್ಕಂತ ಒಂದು ಪದ್ಧತಿಯನ್ನ ಬೆಳೆಸ್ಕೊಂಡಿದ್ದಾರೆ ಅಂತಂದ್ರೆ ಬಹುಶಃ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ನಾವು ಎಷ್ಟು ಹಂಚಿದ್ರೂ ಸಾಲ್ತಾ ಇಲ್ಲ. ಹುಡುಕದಷ್ಟು ಹಾಳಾಗ್ತಾ ಇದೆ, ನೋಡ್ತಾ ಇದ್ದಷ್ಟು ವಿಶಾಲ ಆಗ್ತಾ ಇದೆ. ಪ್ರತಿ ಕ್ಷಣವೂ ಕೂಡ ವಿಶ್ವ ದಾಖಲೆಯನ್ನ ಮಾಡ್ತಾ ಇರ್ತಕ್ಕಂಥ ವಿಶ್ವನಾಯಕರ ವಿಚಾರಧಾರೆಗಳನ್ನ ನಾವು ಎಷ್ಟು ಹೇಳಿದ್ರು ಸಾಲೋದಿಲ್ಲ. ಬಹುಶಃ ಸಹೋದರ ಯೋಗೀಶ್ ಮಾತಾಡ್ತಾ ಹೇಳಿದ್ರು, ನಮ್ಮೂರಿನಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾವಂತರಿಗೆ, ಪದಕ ತಗೊಂಡ್ರವ್ರಿಗೆ ಎಲ್ಲರಿಗೂ ಕೂಡ ನಾವು ಸನ್ಮಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ. ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ. ಆದ್ರೆ ಮಕ್ಕಳೇ, ನನಗೆ ಬಹಳ ಎಲ್ಲ ಊರುಗಳಿಗೆ ಹೋದಾಗ ಕೂಡ ನನಗೆ ಸಂಶಯ ಮತ್ತು ಸ್ವಲ್ಪ ಡೌಟ್ ಬರೋದೇನು ಅಂತ ಹೇಳಿದ್ರೆ, ಈ ಶೋಷಿತ ಸಮುದಾಯ, ನಾಟ್ ಶೋಷಿತ ಅಂದ ತಕ್ಷಣ ದಲಿತರು ಅಂತ ಅನ್ಕೋಬೇಡಿ, ಹಿಂದುಳಿದ ವರ್ಗದ ಎಲ್ಲಾ ಜನರು ಕೂಡ ವಿದ್ಯಾವಂತರ ಐತಿದಂಗೆ, ಪದವಿಯನ್ನ ಗಳಿಸ್ತಿದಂಗೆ, ಅಥವಾ ನಿಮ್ಮ ಜ್ಞಾನವನ್ನ ನೀವು ಜಾಸ್ತಿ ತಗೊಳ್ತಿದಷ್ಟು ನೀವು ರಾಷ್ಟ್ರ ನಾಯಕರನ್ನ, ಒಂದು ವಿಶ್ವ ಸಂದೇಶಗಳನ್ನ ಎಲ್ಲೋ ಒಂದು ಮರೆತು ನಿಮ್ಮ ವೈಯಕ್ತಿಕವಾದ ಬದುಕಿನ ಕಡೆ ನೀವು ಅಂಟುಕೊತಾ ಇರತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ ಅನ್ನೋತಕ್ಕಂಥ ಒಂದು ಆತಂಕ ನನಗೆ ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಒಂದು 20 ವರ್ಷದ ಹಿಂದೆ ಇದೇ ಚಿತ್ತೂರು ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಮಾಡಬೇಕು ಅಂತೇಳಿ ನಾವು ಅಲ್ಲಿ ಕುಂತಿದ್ದಾರೆ ನಮ್ಮ ಅನಕ್ಷರಸ್ಥ ಪುಣ್ಯಾತ್ಮರು. ಅವ್ರಿಗೆ ಅಕ್ಷರವೇ ಗೊತ್ತಿಲ್ಲ, ನೋಡಿ ಹಿಂದ್ಗಡೆ ಇದ್ದಾರೆ. ಅವರು ಎಷ್ಟು ಭಯ ಭಕ್ತಿಯಿಂದ, ಒಂದು ಪ್ರೀತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡುದು ಅಂತಂದ್ರೆ ನಿಜವಾಗ್ಲೂ ಕೂಡ ಅವರಿಗೆ ನಿಜವಾದಂತ ಶರಣಾರ್ಥಿ. ಆದ್ರೆ ಇವತ್ತು
ಅವರ ಮೀಸಲಾತಿಯನ್ನ ತಕೊಂಡಿದ್ದೇವೆ, ನಾವು ಅಕ್ಷರವನ್ನ ಪಡ್ಕೊಂಡಿದ್ದೇವೆ, ನಾವು ಪದವಿಯನ್ನ ಪಡ್ಕೊಂಡಿದ್ದೇವೆ. ಇವತ್ತು ನಮ್ಮ ಅಂಬೇಡ್ಕರ್ ಜಯಂತಿಗಳು ಹೇಗಾಗ್ತಾ ಇವೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನನ್ನ ಎದುರಾಳಿಯನ್ನ ಅಥವಾ ಯಾರನ್ನೋ ಓಲೈಕೆಗಾಗಿ ಇಲ್ಲ ಅವ್ರನ್ನ ಎದುರಿಸ್ಲಿಕ್ಕಾಗಿ ಅಥವಾ ನಮ್ಮ ಊರಿನಲ್ಲಿ ಒಡೆದು ನಾನು ಕಾಲು ಭಾಗಗಳನ್ನ ಮಾಡಿರ್ತಕ್ಕಂಥ ಒಂದು ವಾತಾವರಣಗಳು ಇವತ್ತು ಕಾಣಿಸ್ತಾ ಇವೆ. ನಿಜವಾಗ್ಲೂ ಕೂಡ ಇಂಥ ವಾತಾವರಣ ನಮ್ಮ ಊರುಗಳಲ್ಲಿ ಹಾಕಬಾರದು. ಇವತ್ತು ವಿಶ್ವನಾಯಕರ ಈ ಒಂದು ಭಾವಚಿತ್ರವನ್ನ ಕಟ್ಟಿದ್ದೀರಾ. ಈ ಭಾವಚಿತ್ರವನ್ನ ನೋಡಿದ ತಕ್ಷಣ ಊರೊಳಗೆ ಯಾರೇ ಬಂದ್ರು ಊರಿನೊಳಗಡೆ ಅವರೊಂದು ಭಯಭಕ್ತಿಯಿಂದ ಇಲ್ಲಿ ಬರುವಂತ ವಾತಾವರಣವನ್ನ ನೀವು ಸೃಷ್ಟಿ ಮಾಡಬೇಕು. ಭಯಭಕ್ತಿಯನ್ನು ನೀವೇನು ಎದುರಿಸಬೇಕು ಗಂಟು ತಗೊಂಡು ನಾನು ಹೇಳ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಜ್ಞಾನಿಗಳಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ಊರಿನಲ್ಲಿ ರಾಜಕೀಯದ ಹರಿವಿದೆ, ಸಾಮಾಜಿಕದ ಜವಾಬ್ದಾರಿ ಇದೆ. ಅವ್ರನ್ನ ನಾನು ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಾನು ಎಚ್ಚರಿಕೆಯಿಂದ ಮಾತಾಡಿಸ್ಲಿಕ್ಕೆ ಹೋಗ್ಬೇಕು ಊರೊಳಗಡೆ ಅಂತಕ್ಕಂಥ ಒಂದು ಹರಿವು ಅವರು ಬರಬೇಕು. ಇವತ್ತು ನಾವು ಸಂಘಗಳನ್ನ ಕಟ್ತೇವೆ, ನಾವು ಬೋರ್ಡ್ಗಳನ್ನ ಕಟ್ತೇವೆ, ನಿನ್ನೆ ಮೊನ್ನೆಗಳನ್ನ ಟಿವಿಗಳಲ್ಲೆಲ್ಲ ನೋಡ್ತಾ ಇದ್ದೀರಾ. ಇವತ್ತು ಪ್ರಪಂಚದಾದ್ಯಂತ ಇವತ್ತು ಪೂಜಿಸಿಕೊಂಡ ವ್ಯಕ್ತಿಯನ್ನ ಯಾವುದೋ ಒಬ್ಬ ಸಣ್ಣ ಪುಟ್ಟ ಸಮುದಾಯವೇ ಗೊತ್ತಿಲ್ಲದೆ ಇರತಕ್ಕಂಥ ಯಾರೊಬ್ಬ ತಿರುಗೇಳಿಗಳು ಇವತ್ತು ಒಂದು ಕಡೆ ಬೋರ್ಡ್ ಕಟ್ಲಿಕ್ಕೆ ಬಿಟ್ಕೊಡೋದಿಲ್ಲ, ಅವರ ಸಮುದಾಯ ಭವನ ಕಟ್ಲಿಕ್ಕೆ ಬಿಟ್ಕೊಡೋದಿಲ್ಲ, ಅಂಬೇಡ್ಕರ್ ಜಯಂತಿಯನ್ನು ಮಾಡ್ಲಿಕ್ಕೆ ಬಿಟ್ಕೊಡೋದಿಲ್ಲ ಅಂತಕ್ಕಂಥ ಒಂದು ವಾತಾವರಣ ಇವತ್ತು ಈ ನೆಲದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಬಹುಶಃ ಎಂತ ಅಜ್ಞಾನಿಗಳು ಈ ಸಮಾಜದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನೀವು ಓದುವುದನ್ನ, ನಿಮ್ಮ ಜ್ಞಾನವನ್ನ ಇನ್ನೊಂದು ಸಮುದಾಯಕ್ಕೆ ಹಂಚುವಂತವರಾಗಿ ನೀವೇನು ಅವ್ರ ಮೇಲೆ ಬಲವಂತವಾಗಿ ಏನಾಗ್ತಾರೆ ಸತ್ಯವನ್ನ ಹೇಳಿ. ಯಾಕೆ ಅಂಬೇಡ್ಕರ್ ಅವರು ಪ್ರತಿದಿನವೂ ಕೂಡ ಪ್ರತಿ ಕ್ಷಣವೂ ಕೂಡ ಒಂದು ಜನರ ಹತ್ರ ಹೋಗ್ತಾ ಇದ್ದಾರೆ. ಇವತ್ತು ನಾನು ಕೂಡ ಅವ್ರು ಹೇಳುದು ನನ್ನ ಸಾಹಿತ್ಯ ಅಂತೇಳಿ ನಾನು ಬರವಣಿಗೆ ಬರಲಿಕ್ಕೆ ನಾನು ಈ ನಾಲ್ಗೆ ಮೇಲೆ ನಾನು ಅಕ್ಷರವನ್ನು ಹಾಕೊಳ್ಳಿಕ್ಕೆ ಅವರು ಕಾರಣ. ಅವರು ಕೊಟ್ಟಿರೋ ಭಿಕ್ಷೆ. ನಾವು ನೀವೆಲ್ಲ ಎಷ್ಟು ಚಂದವಾಗಿ ಇಲ್ಲಿ ಕೂತಿದ್ದೀವಿ ಅಂದ್ರೆ ಮಕ್ಕಳೇ ಅದರ ತಾಯಿ ಅಂದ್ರೆ ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ. ನಾವೆಲ್ಲ ಏನ್ ಅನ್ಕೋಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಜಯಂತಿ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಭಾವಚಿತ್ರಕ್ಕೆ ಫೋಟೋಕ್ಕೆ ನಮಸ್ಕಾರ ಹೊಡೆದ್ಬಿಟ್ಟು ನಾವೆಲ್ಲ ಎಲ್ಲ ಹೋಗ್ತೀವಿ ಅಂತ ಹೇಳಿದ್ರೆ ಮಾದೇಶ್ವರನ ಬೆಟ್ಟಕ್ಕೆ ರಜಾ ಹೊಡೆಯಕ್ಕ, ಹಿಮ್ಮನ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ತೇರು ಎಳೆಯಕ್ಕ. ದಯವಿಟ್ಟು ಮಾತಾಡಬೇಡಿ ಮಕ್ಕಳ, ಮಾತಾಡಬೇಡಿ ಅಮ್ಮ, ಆಯ್ತಲ್ಲ. ಇಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದೇವೆ. ಅದರ ಬಗ್ಗೆ ನಮ್ಮ ಮಲ್ಕೋಡಿ ಮಾದೇಶ್ವರಿ ಅವರು ಮಾತಾಡ್ತಾರೆ. ಬುದ್ಧ ಚಿಂತನೆಗಳು ಏನ್ ಹೇಳ್ತಾ ಇವೆ, ಗೌತಮ ಬುದ್ಧ ಈ ಜಗತ್ತಿಗಾಗಿ ಏನೆಲ್ಲ ಕೊಟ್ಟು ಹೋಗಿದ್ದಾರೆ ಅನ್ನೋದನ್ನ ಅವರು ವಿವರವಾಗಿ ಹೇಳ್ತಾರೆ. ನಾನು ಆ ವಿಚಾರವನ್ನು ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನನಗೆ ಬೇಕಾಗಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ನಮ್ಮ ಸಂಘಗಳು, ಸಮುದಾಯ ಸಂಘಟನೆಗಳು ಯಾವುದೋ ರಾಜಕೀಯಕ್ಕಾಗಿ, ಯಾವುದೋ ಓಟಿಗಾಗಿ, ಯಾರನ್ನ ಓಲೈಕೆಗಾಗಿ ಅಥವಾ ಊರನ್ನ ಒಡೆದು 5 ಭಾಗವನ್ನು ಮಾಡ್ಲಿಕ್ಕಾಗಿ ಸಂಘಟನೆಗಳು ಆಗಬಾರದು. ನಾಳೆ ನೀವೆಲ್ಲರೂ ಇವತ್ತು ಕಾರ್ಯಕ್ರಮ ಮುಗಿದು ಹೋದ್ಮೇಲೆ ನೀವು ಒಂದು ಕಡೆ ಕುಳಿತುಕೊಂಡು ನೀವು ಆತ್ಮಾವಲೋಕನವನ್ನು ಮಾಡ್ಕೊಳ್ಳಿ. ನಾವು ಯಾರನ್ನ ತಿರಸ್ಕಾರ ಮಾಡ್ತಾ ಇದೀವಿ, ಯಾರನ್ನ ನಾವು ಆಚೆ ಹಾಕ್ತಾ ಇದೀವಿ, ಯಾಕೆ ನಾವು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ದಯವಿಟ್ಟು ನನ್ನ ಎಲ್ಲ ಯುವಕ ಬಂಧುಗಳು ನೀವೆಲ್ಲರೂ ಕೂಡ ತೀರ್ಮಾನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಸುತ್ತಮುತ್ತಲ ಊರವರೆಲ್ಲ ಬರಬೇಕು. ಆ ಬರುವಂತ ವಾತಾವರಣವನ್ನ ನೀವೆಲ್ಲರೂ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಮಯದಲ್ಲಿ ಹೇಳ್ತಾ, ಬಹಳ ಪುಣ್ಯವಂತ ಕೆಲಸವನ್ನ ಚಿತ್ತೂರಿನ ಯುವಕರೇ ಮಾಡಿದ್ದೀರಿ. ನೀವು ಊರಿನಲ್ಲಿ ವಿಚಾರಣೆಯಲ್ಲಿ ನಿಮ್ಮನ್ನು ಒಪ್ಪಿಕೊಳ್ಳಿ ಅಂತ ಹೇಳ್ತೇನೆ. ಒಳ್ಳೆ ಪ್ರಜ್ಞಾವಂತರಿದ್ದೀರಾ, ನೀವೆಲ್ಲ ಸಮುದಾಯದಲ್ಲೂ ಕೂಡ ಒಳ್ಳೆ ವಿದ್ಯಾವಂತರಿದ್ದೀರಾ. ಅದು ಸಮುದಾಯವನ್ನು ಕಟ್ಟುವಲ್ಲಿ ಮತ್ತು ನಾವು ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ಹಲವಾರು ಪಕ್ಷ ನೀತಿ ಚಟುವಟಿಕೆಗಳಲ್ಲಿ ನೀವೆಲ್ಲ ತೊಡಗಿಸಿಕೊಂಡು ನಿಮ್ಮ ಸಂಘಟನೆಗಳನ್ನ, ಸಮುದಾಯವನ್ನು ಒಡೆಯುವಂತ ಕೆಲಸವನ್ನ ಮಾಡ್ಕೊಳ್ಬೇಡಿ. ನೀವು ಓಟನ್ನು ಯಾರಿಗೆ ಬೇಕಾದ್ರೂ ಹಾಕೊಳ್ಳಿ, ಅದರ ಓಟಿನ ಬಗ್ಗೆ ಸ್ವಲ್ಪ ಅದರ ಮೌಲ್ಯವನ್ನು ನೀವು ಜನರಿಗೆ ತಿಳಿಸುವಂತ ಕೆಲಸವನ್ನ ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ, ನಾನು ಏನೋ ಮಾತಾಡ್ಬೇಕು ಅಂತ ಬಂದೆ. ಮಲ್ಕೊಂಡೆ ಮಾದೇಸ್ವಾಮಿ ಸರಿ ಮಾತಾಡಿದ್ಮೇಲೆ ಮಾತಾಡ್ಬೇಕು ಅಂತ ಅನ್ಕೊಂಡೆ. ಅದೇ ಅವರು ಒಳ್ಳೆ ವಿಚಾರವನ್ನ ಹೇಳ್ತಾರೆ. ನಾನು ಅನ್ಯಾಯವಾಗಿ ನನ್ನ ಸಮಯವನ್ನ ನಾನು ತೆಗೆದುಕೊಳ್ಬಾರ್ದು ಅಂತಕ್ಕಂಥ ಮಾತು ಹೇಳ್ತಾ, ನಾನು ಪ್ರತಿದಿನ ನಿಮ್ಮ ಜೊತೆ ಇರೋನು. ಚಿತ್ತೂರು ಜನರ ಅಂದ ತಕ್ಷಣ ನಮ್ಗೇನೋ ಒಂಥರ ಬಹಳ ಆತ್ಮೀಯತೆ, ನಿಮ್ಮ ಮೇಲೆ ನಮ್ಗೆ ಅಭಿಮಾನ, ವಿಶ್ವಾಸ. 10 ವರ್ಷಗಳಿಂದಲೂ ನೀವು ಬಿಡ್ತಾ ಇಲ್ಲ ಜನರೇ. ಯಾಕೆ ನಮ್ಮಲ್ಲಿ ಒಂದು ಬಾಂಧವ್ಯ ಇದೆ. ಖಂಡಿತ ನಾನು ಪ್ರತಿ ಸಾರಿಗೂ ಹೋಗುವಾಗ ಬರೋ ಸಮಯದಲ್ಲೆಲ್ಲ ಕೂಡ ನಾನು ಮಾತಾಡ್ತೀನಿ. ಮೈಕ್ ಸೆಟ್ ನಲ್ಲಿ ಭಾಷಣ ಮಾಡಿದ್ರೆ ಮಾತ್ರ ನಾನು ಅಂಬೇಡ್ಕರ್ ವಾದಿ ಅಲ್ಲ, ನಾನು ಪ್ರತಿದಿನವೂ ಕೂಡ ಅಂಬೇಡ್ಕರ್ ವಾದಿನೇ. ನಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದೇವೆ ಬಾಬಾ ಸಾಹೇಬರ ವಿಚಾರವನ್ನ ಸಮಾಜಕ್ಕೆ ತಿಳಿಸೋಕ್ಕೋಸ್ಕರ. ಆದ್ರಿಂದ ನಾವು ಎಲ್ಲಾ ಸಮಯದಲ್ಲಿ ನಿಮ್ಮೊಟ್ಟಿಗೆ ಮಾತಾಡುವಂತ ಕೆಲಸವನ್ನ ಮಾಡ್ತೇವೆ. ನನಗಿಂತ ಬುದ್ಧಿವಂತ ಹುಡುಗರು ನೋಡಿ, ನಮ್ಮ ಲಾಯರ್ಗಳೆಲ್ಲ ಎಲ್ಲ ಸೈಡ್ ನಿಂತವ್ರೆ. ಅವರು ಕೂಡ ಎಲ್ಲ ವಿದ್ಯಾವಂತ ಹುಡುಗರು, ಬುದ್ಧಿವಂತ ಹುಡುಗ್ರೆ. ಆದ್ರೆ ಏನು ಸಂಖ್ಯೆನಲ್ಲಿ ತೀರ್ಥ ಕೊಡ್ಬೇಕಲ್ಲಪ್ಪ. ಆದ್ರೆ ನೀವೇನು ಮಾಡಿದ್ದಾರೆ ಅಂದ್ರೆ ಅವರೆಲ್ಲ ಹೇಳಿದ್ರೆ ನೀವು ನಂಬೋದಿಲ್ಲ. ಅದರಿಂದ ಹೊರಗಡೆಯನ್ನ ಕರೆಸಿ ಹೇಳುವಂತ ಒಂದು ವಾತಾವರಣ ನಮ್ಮ ಊರಲ್ಲಿ ಆಗ್ತಾ ಇದೆ. ಅದಾಗೋದು ಬೇಡ. ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಪ್ರತಿಭಾವಂತರು ಕೂಡ ನಾವು
ಅವರ ಒಂದು ವಿಚಾರಗಳನ್ನು ಕೂಡ ನಾವು ಕೇಳುವಂತವರಾಗೋಣ ಅಂತಕ್ಕಂಥ ಮಾತನ್ನ ಈ ಸಮಯದಲ್ಲಿ ಹೇಳ್ತಾ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಇವತ್ತು ಪುಷ್ಪಾರ್ಚನೆ ಮಾಡಿ ಸಂಘಟನೆಯನ್ನ ಒಳ್ಳೆ ರೀತಿ ಉದ್ಘಾಟನೆ ಮಾಡಿದ್ದೀವಿ. ಸಂಘಟನೆ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ. ಸಹೋದರ ಯೋಗೇಶ್ ಚಿಕ್ಕಪುರು ಸ್ವಲ್ಪ ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಮಕ್ಕಳಿಗೆ ಒಂದು ಉದ್ಯೋಗ ಸಿಕ್ಕುವಲ್ಲಿ, ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳುವಲ್ಲಿ ನಾನು ಪ್ರತಿದಿನ ಹೇಳ್ತೇನೆ ಯೋಗೇಶ್ಗೆ, ಚಿಕ್ಕಪುರು ವಿದ್ಯಾವಂತರಿಗೆ ಗುಂಡ್ಲುಪೇಟೆ ಒಳಗಡೆ ಉದ್ಯೋಗ ಸಿಕ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ಚಿಕ್ಕಪುರಲ್ಲಿ ಹುಟ್ಟಿದ್ದು ವೇಸ್ಟ್ ಅಂತಾನೆ ಎಷ್ಟೋ ದಿನ ಮಾತಾಡ್ತಾ ಇರ್ತೀವಿ. ಯಾಕೆಂತ ಹೇಳಿದ್ರೆ ಒಂದು ಕಿಲೋಮೀಟರ್ ನಡ್ಕೊಂಡು ನೀವು ಗುಂಡ್ಲುಪೇಟೆ ಕೆಲಸ ಮಾಡ್ಕೊಂಡು ನಿಮ್ ಊರಿಗೆ ಬರ್ಬೋದು. ಆದ್ರೆ ಯಾವುದೋ ಉಪಕಾರ ಕಾಲೋನಿಯವರು, ಚಿಕನ್ ಶೆಟ್ಟಿಯವರು, ಶಿವನಕಂಡಿ ಕಾಲೋನಿಯವರು ಬಂದು ಇಲ್ಲಿ ಕೆಲಸ ಹುಟ್ಟಿಸ್ಕೊತಾರೆ. ಚಿಕ್ಕಪುರಲ್ಲಿ ಉದ್ಯೋಗ ಎಲ್ಲ ಬೆಂಗಳೂರು, ಮೈಸೂರು, ಮಂಡ್ಯ, ಡೆಲ್ಲಿ, ದುಬೈನಲ್ಲಿ ಹೋಗಿ ನೀವು ಸೆಟ್ಲ್ ಆಗ್ಬಿಟ್ರೆ ನಿಮ್ಮ ಕುಟುಂಬವನ್ನ ನೋಡ್ಕೊಂಡು ಈ ಊರನ್ನ ನೋಡೋರು ಯಾರು? ಈ ಊರನ್ನ ಕಾಯುವ ಕೆಲಸವನ್ನು ಕೂಡ ನೀವೆಲ್ಲರೂ ಮಾಡಬೇಕು ಅಂತ ಮಾತನ್ನ ಹೇಳ್ತಾ, ನೀವು ಎಲ್ಲಾರು ಉದ್ಯೋಗದಲ್ಲಿರಿ. ಆದ್ರೆ ನಿಮ್ಮ ಹುಟ್ಟೂರು 25-30 ವರ್ಷಗಳ ಕಾಲ ಈ ಊರು ನಿಮಗೆ ನೆಲೆ ಕೊಟ್ಟಿದೆ, ನೀರು ಕೊಟ್ಟಿದೆ, ಬೆಳಕು ಕೊಟ್ಟಿದೆ, ಜ್ಞಾನ ಕೊಟ್ಟಿದೆ. ಅದನ್ನ ನೀವು ಈ ಊರಿಗೆ ಸೇವೆ ಮಾಡಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಮಯದಲ್ಲಿ ಹೇಳ್ತಾ, ಮತ್ತೊಮ್ಮೆ ಚಿಕ್ಕಪುರಿನ ಎಲ್ಲ ಬಂಧುಗಳಿಗೆ ಅಭಿನಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಮಾತಿನಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ದರೆ ಎಲ್ಲ ಒಟ್ಟಗೆ ಹಾಕೋಬಿಡಿ. ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರೂ ಅಭಿಮಾನಕ್ಕೆ ಏನಾದ್ರು ಉದ್ಯೋಗದಲ್ಲಿ ಮಾತಾಡಿದ್ರೆ ಕ್ಷಮೆ ಇರ್ಲಿಕ್ಕೆ ನಾನು ಯಾಕೆ ನಾನು ಬಿಟ್ಟು ಕೊಡ್ತೀನಿ ಅಂದ್ರೆ, ನಮ್ಮ ವಿಚಾರವಂತರು ಬಂದಿದ್ದಾರೆ ಮಲ್ಕೊಂಡಿ ಮಾಧವಸ್ವಾಮಿ ಸರ್ ಅವರು ಕಳೆದ ವಾರ ಒಂದು ಅದ್ಭುತವಾಗಿರ್ತಕ್ಕಂಥ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದೊಂದು ಮಾತ್ರ ಹೇಳ್ತೀನಿ, ಬುದ್ಧನ ವಿಚಾರಧಾರೆಗಳನ್ನ ತೆಗೆದುಕೊಂಡು ನಾವೆಲ್ಲರೂ ಕೂಡ ಹೆಚ್ಚು ಕಡಿಮೆ 155 ಊರುಗಳಲ್ಲಿ ಕೂಡ ಬುದ್ಧ ಜಯಂತಿಯನ್ನ ಮಾಡುವ ಮೂಲಕ, ರಾತ್ರಿ ವೇಳೆ ಮೆರವಣಿಗೆ ಮಾಡುವ ಮೂಲಕ ಬುದ್ಧನ ವಿಚಾರಧಾರೆಗಳನ್ನ ಮನೆ ಮನೆಗೆ ಬುದ್ಧರನ್ನು ತಲುಪಿಸುವ ಕೆಲಸವನ್ನ ಮಾಡಿ ಒಂದು ಸಮಾವೇಶವನ್ನ ಮಾಡಿದ್ರು ಮೈಸೂರಿನ ಗಂಗೋತ್ರಿಯ ವಿಜ್ಞಾನ ಸಭಾಂಗಣದಲ್ಲಿ. ನಿಜವಾಗ್ಲೂ ಕೂಡ ಒಂದು ತರ ವಿಶ್ವ ಮಟ್ಟದ ಸಮ್ಮೇಳನ ರೀತಿ ಮಾಡಿದ್ರು. ಒಬ್ಬರು ಏಕಾಂಗಿಯಾಗಿ, ಅವರೊಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇವತ್ತಂತ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿ ಅಧಿಕಾರಿಗಳು ನಮ್ಮೂರ್ಲಿ ಇರ್ತಾರೆ. ಅವ್ರ ಅಂಬೇಡ್ಕರ್ ಜಯಂತಿ ಮಾಡೋಣ ಅಂದ್ರೆ ನಮ್ಮ ಹುಡುಗ 4 ಸತಿ ಹೋಗ್ಬೇಕು ಅವ್ರ ಮನೆ ಮುಂದಕ್ಕೆ ಪೇಪರ್ ತಗೊಂಡು. ಏನ್ರಿ, ಇಲ್ಲಿ ಯಾರು ಅಧಿಕಾರಿಗಳಿದ್ರೆ ಅವ್ರಗಳನ್ನೆಲ್ಲ ನೋಡಿ ಕಲ್ತ್ಕೊಳ್ಳಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಈ ಊರಿಂದ ನೀವು ಋಣವನ್ನ ತಗೊಂಡಿದ್ದೀರಾ. ನೀವೇನು ಊರಿಗೆಲ್ಲವನ್ನು ಕೊಡಬೇಡಿ. ನೀವು ತೆಗೆದುಕೊಳ್ಳುವ ಸಂಬಳದಲ್ಲಿ ಒಂದೇ ಒಂದು ಭಾಗವನ್ನು 1 ವರ್ಷದಲ್ಲಿ 1 ದಿನ ಈ ಊರಿಗೆ ದಾನ ಮಾಡಿ. ಹಸಿದಿನ ಮಕ್ಕಳಿಗಂತ ದಾನ ಕೊಡಿ. ಬಡವರ ಮಕ್ಕಳನ್ನ ಕರೆದು ಮಾತಾಡ್ಸೋದನ್ನ ಕಲೀರಿ. ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟಿ 10 ರೂಪಾಯಿ ದುಡ್ಡು ಇರೋದಿಲ್ಲ, ಅವಕ್ಕೆ 100 ರೂಪಾಯಿ ಫೀಸ್ ಕಟ್ಟಿ ಮಕ್ಕಳಿಗೆ ಶಾಲೆ ಕಳಿಸೋದನ್ನ ಕಲ್ತ್ಕೊಳ್ಳಿ. ಯಾಕೆಂತಂದ್ರೆ ಆ ವಿಶ್ವ ಮಾನವ ಈ ಜಗತ್ತಿಗೆ ತಮ್ಮನ್ನೇ ತಾವು ಸಮರ್ಪಿಸಿಕೊಟ್ಟು ಹೋಗಿದ್ದಾರೆ. ಹೆಚ್ಚು ಕಡಿಮೆ ಅವರಿಗೆ 196 ರಾಷ್ಟ್ರಗಳಲ್ಲೂ ಕೂಡ ನಮ್ಮ ರಾಷ್ಟ್ರದಲ್ಲಿ ನೀವು ಬಂದು ಉಳ್ಕೋತೀರ ಸರ್, ನಿಮ್ಗೆ ಏನ್ ಬೇಕು ಕೊಡ್ತೀವಿ ಅಂತ ಅವ್ರಿಗೆ ಆಹ್ವಾನವನ್ನು ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶವನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತ ವಾದ ಮಾಡ್ತಾರೆ. ಈ ನೆಲವನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತೇವೆ ಆಯ್ತಲ್ಲ. ಯಾರು ಬ್ರಿಟನ್ನಿನ ರಾಣಿ ಅರಮನೆಯನ್ನ ಕೊಟ್ಟು ನಮ್ಮ ದೇಶದಲ್ಲಿ ಉಳಿಸ್ಕೋತೀವಿ ನಿಮ್ಮನ್ನ ಅಂತ ಹೇಳ್ತಾರೆ. ಆರ್ಥಿಕ ಸಲಹೆಗಾರರಾಗಿ ನಮ್ಮ ರಾಷ್ಟ್ರದಲ್ಲಿ ವಾಸ ಮಾಡಿ ಅಂತ ಎಲ್ಲೂ ಉಳ್ಕೊಳ್ಳೋದಿಲ್ಲ. ಅವರ ಊರನ್ನ ಅವರು ಬಿಟ್ಟುಕೊಡ್ಲಿಲ್ಲ. ನೀವು ಅಷ್ಟೇ ವಿದ್ಯಾವಂತರಾಯ್ತಾ, ಬುದ್ಧಿವಂತರಾಯ್ತಾ, ಸಂಪಾದನೆಯನ್ನ ಮಾಡ್ತಾ, ಶ್ರೀಮಂತರಾಯ್ತಾ, ನಿಮ್ಮ ಊರನ್ನ ತಬ್ಬಲಿ ಮಾಡಬೇಡಿ. ನಿಮ್ಮ ತಂದೆ ತಾಯಿಗಳನ್ನ ಮರೆತು ನೀವು ಆಚೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅವರು ಎಲ್ಲವನ್ನೂ ನಿಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಬಿಸಿಲಿನಲ್ಲಿ ಒಣಗಿ ನಿಮಗೆ ನೆರಳು ಕೊಟ್ಟಿದ್ದಾರೆ. ಆ ಪುಣ್ಯಾತ್ಮರ ಕಡೆನೂ ಕೂಡ ನೀವು ತಿರುಗಿ ನೋಡ್ಬೇಕು. ನಿಮ್ಮ ಊರಿನ ಬಗ್ಗೆನೂ ಕೂಡ ನೀವು ಒಂದು ಕಾಳಜಿ ವಹಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಸಮಾಜ ಕಟ್ಟುವ ಕೆಲಸ ಒಂದು ಪುಣ್ಯದ ಕೆಲಸ. ಅದನ್ನ ನೀವು ವರ್ಷ ಪೂರ್ತಿ ಮಾಡಬೇಡಿ. ಒಂದು ವರ್ಷದ 1 ದಿನವಾದ್ರೂ ಕೂಡ ನಿಮ್ಮ ಊರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಚಿಕ್ಕಪುರಿನ ಎಲ್ಲ ನನ್ನ ಮಹಾಜನತೆಗೆ ಹಾಗೂ ವೇದಿಕೆ ಬಂದಿರುವ ಗಣ್ಯರಿಗೆ, ಸಹೋದರ ಯೋಗೀಶ್ ಅವರಿಗೆ ನಾನು ಅಭಿನಂದಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.